ಇನ್ನು ಯಾವ ಕಾರಣಕ್ಕೂ ಟಿವಿಕೆಗೆ ಎಐಎಡಿಎಂಕೆ ಬೆಂಬಲ ನೀಡಲ್ಲ. ಎಐಎಡಿಎಂಕೆ ಹಿರಿಯ ನಾಯಕ ಕೆಪಿ ಮುನಿಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ವಿಜಯ್ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಎಐಎಡಿಎಂಕೆ ಬೆಂಬಲ ನೀಡೋದಿಲ್ಲ ಅಂತ. ಈ ಬಗ್ಗೆ ಕೆಲವರು ಒತ್ತಡ ಹೇರ್ತಾ ಇದ್ದಾರೆ. ಟಿವಿಕೆ ಬೆಂಬಲಿಸುವುದಕ್ಕೆ ಎಡಪ್ಪಾಡಿ ಪಳನಿಸ್ವಾಮಿ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಯಾವುದೇ ಸ್ಥಿತಿಯಲ್ಲೂ ನಾವು ಟಿವಿಕೆಗೆ ಬೆಂಬಲ ನೀಡಲ್ಲ ಅಂತ ಎಐಎಡಿಎಂಕೆಯ ಹಿರಿಯ ನಾಯಕ ಕೆಪಿ ಮುನಿಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ನೀಡ್ತಾ ಇರುವಂಥದ್ದು. ಅಂದರೆ ಯಾರ ಜೊತೆ ಮೈತ್ರಿ ಆಗ್ತಾರೆ ಅನ್ನೋದೇ ತಮಿಳುನಾಡಿನಲ್ಲಿ ಈಗ ಬಹುದೊಡ್ಡ ಪ್ರಶ್ನೆಯಾಗಿದೆ. ಯಾರಿಗೂ ಕೂಡ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. ಅದರಿಂದಾಗಿ ಟಿವಿಕೆ ಯಾರ ಜೊತೆ ಹೋಗ್ತಾರೆ, ಯಾರು ಬೆಂಬಲವನ್ನು ಕೇಳ್ತಾರೆ, ಅಥವಾ ಎಐಡಿಎಂಕೆ ಹಾಗೆ ಡಿಎಂಕೆ ಪಕ್ಷಗಳೇ ಹೊಂದಾಣಿಕೆ ಮಾಡಿಕೊಳ್ಳುತ್ತಾ, ಅಥವಾ ಟಿವಿಕೆ ಜೊತೆಗೆ ಎರಡು ಪಕ್ಷಗಳಲ್ಲಿ ಯಾರಾದರೂ ಅವ್ರ ಜೊತೆ ಹೋಗಿ ಸೇರ್ಕೊಳ್ತಾರಾ, ಇಬ್ಬರು ಸೇರ್ಕೊಂಡು ಸರ್ಕಾರ ರಚನೆ ಮಾಡ್ತಾರಾ, ಅಕಸ್ಮಾತ್ ಹಾಗೇನಾದರೂ ಆದರೆ ಆ ಎರಡೂ ಪಕ್ಷಗಳ ಸಿದ್ಧಾಂತ ಏನಿರುತ್ತೆ, ಅಲ್ಲಿರುವಂಥ ಕಾರ್ಯಕರ್ತರು ಅದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ, ಅದ್ರ ಜೊತೆಗೆ ಅಲ್ಲಿ ಗೆದ್ದಿರುವಂತಹ ಶಾಸಕರುಗಳು ಯಾವ ರೀತಿಯಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ, ಇದೆಲ್ಲವೂ ಕೂಡ ಈಗಿರುವಂಥ ಪ್ರಶ್ನೆ. ಎಲ್ಲ ಪಕ್ಷಗಳಿಗೂ ಕೂಡ, ಎಲ್ಲ ಪಕ್ಷದ ನಾಯಕರಿಗೂ ಕೂಡ ಈಗ ಇದು ಬಹುದೊಡ್ಡ ತಲೆನೋವಾಗಿದೆ. ಯಾರ ಜೊತೆ ಹೋಗಬೇಕು, ಯಾರ ಜೊತೆ ಸರ್ಕಾರ ರಚನೆ ಮಾಡಬೇಕು, ಯಾವ ರೀತಿಯಾಗಿ ತಮ್ಮ ಕಾರ್ಯಕರ್ತರನ್ನು ಹಾಗೆ ಇಟ್ಕೊಳ್ಬೇಕು, ತಮ್ಮ ನಾಯಕರುಗಳನ್ನು ಯಾವ ರೀತಿಯಾಗಿ ಇಟ್ಕೊಳ್ಬೇಕು, ಇದು ಬಹುದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಎಐಎಡಿಎಂಕೆಯಲ್ಲೂ ಕೂಡ ಈಗ ಒಂದಷ್ಟು ಜನ ಟಿವಿಕೆಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರೆ, ಒಂದಷ್ಟು ಜನ ಬೇಡ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಆ ಪಕ್ಷದ ಆಂತರಿಕ ವಿಚಾರ, ಆಂತರಿಕವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಇನ್ನು ತಮಿಳುನಾಡಲ್ಲಿ ಸರ್ಕಾರ ರಚನೆಗೆ ವಿಜಯ್ ಕಸರತ್ತು ಮಾಡ್ತಾ ಇದ್ದಾರೆ. ಟಿವಿಕೆ ಜೊತೆ ಮಾತುಕತೆ ರದ್ದುಪಡಿಸಿದ ವಿಕೆಸಿ ಪಕ್ಷ ನಾಳೆ ನಿಗದಿಯಾಗಿದ್ದ ಎಡುದಲೈ ಚಿರುತೈಗಳ ಕಚ್ಚಿ ಸಭೆ, ಸರ್ಕಾರ ರಚನೆಗೆ ವಿಸಿಕೆ ಬೆಂಬಲ ಕೋರಿದ್ದಂತಹ ವಿಜಯ್ ಇವತ್ತು ಸಂಜೆ ತನಕ ಮಾತುಕತೆಗೆ ವಿಸಿಕೆ ಉತ್ಸುಕತೆ ಇತ್ತು. ನಾಳೆ ಹೈ ಲೆವೆಲ್ ಸಭೆ ನಿಗದಿಯಾಗಿತ್ತು, ಇಬ್ಬರ ಜೊತೆನೂ ಕೂಡ ಸಭೆ ನಿಗದಿಯಾಗಿತ್ತು. ಸಂಜೆ ವೇಳೆಗೆ ಮಹತ್ವದ ಸಭೆಯನ್ನು ರದ್ದು ಮಾಡಿರುವಂತಹ ಸಿವಿಕೆ ಪಕ್ಷ. ಅದರಿಂದಾಗಿ ವಿಜಯ್ಗೆ ಈಗ ಇದು ಕೂಡ ಬಹುದೊಡ್ಡ ತಲೆನೋವಾಗಿದೆ. ಯಾರ ಜೊತೆ ಮೈತ್ರಿ ಮಾಡ್ಕೊಳ್ಬೇಕು? ಈಗ ಸಣ್ಣ ಪುಟ್ಟ ಪಕ್ಷಗಳು ಅಂದರೆ ಈಗ ನಾವು ಹೇಳ್ತಾ ಇದೀವಲ್ಲ, ಸಿವಿಕೆ ಇರ್ಬೋದು, ಇದ್ರ ಜೊತೆಗೆ ಒಂದಷ್ಟು ಸಣ್ಣ ಸಣ್ಣ ಪಕ್ಷಗಳೇನಿದ್ದಾವೆ, ಆ ಪಕ್ಷಗಳನ್ನು ಸೇರಿಸ್ಕೊಂಡು ವಿಜಯ್ ಸರ್ಕಾರ ಮಾಡೇ ಬಿಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅಂದರೆ ಕಾಂಗ್ರೆಸ್ ಕೂಡ ವಿಜಯ್ ಜೊತೆಗೆ ಕೈ ಜೋಡಿಸ್ಬೋದು, ಅವ್ರ ಜೊತೆಗೆ ಇನ್ನೊಂದು 6-7 ಜನ ಶಾಸಕರು ಸಿಕ್ಕಿದ್ರೆ ಸಾಕು, ಬಹುಮತ ಆಗುತ್ತೆ, ವಿಜಯ್ ಸರ್ಕಾರ ರಚನೆ ಮಾಡ್ತಾರೆ ಅಂತಲೇ ಹೇಳಲಾಗ್ತಾ ಇತ್ತು ಇಲ್ಲಿವರೆಗೂ ಕೂಡ. ಆದರೆ ಈಗ ಸಂಜೆಯಿಂದಲೂ ಕೂಡ ತಮಿಳುನಾಡಿನಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗಿದ್ದಾವೆ. ನಾಳೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಈಗಾಗಲೇ ಸಿದ್ಧಪಡಿಸ್ಕೊಂಡಿದ್ದಂಥ ವಿಜಯ್ಗೆ ಈಗ ಟೆನ್ಷನ್ ಶುರುವಾಗಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಕಸರತ್ತು ಮಾಡ್ತಾ ಇದ್ದಂಥದ್ದು, ವಿಕೆಸಿ ಪಕ್ಷದ ಜೊತೆ ನಾಳೆ ನಿಗದಿಯಾಗಿದ್ದಂಥ ಸಭೆ ರದ್ದಾಗಿದೆ.